ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು, ನಾವು ಅವರು ಕೂಡ ಬಹುಕಾಲದ ಸ್ನೇಹಿತರು ಕೂಡ. ನಾನು ಅನವಶ್ಯಕವಾದ ಯಾವುದೇ ಆಪಾದನೆಯನ್ನ ಮಾಡಿಲ್ಲ. ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡುವಾಗ ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ನಾನು ವಾಚ್ ಅನ್ನ 7 ವರ್ಷದ ಹಿಂದೆ ತಗೊಂಡಿದ್ದೇನೆ, ಆಸ್ಟ್ರೇಲಿಯಾದಲ್ಲಿ ತಗೊಂಡಿದ್ದು, ನಾನು ಹಣ ಕೊಟ್ಟೆ ತಗೊಂಡಿದ್ದೇನೆ. ಇದರ ಬಗ್ಗೆ ನನ್ನ ಯಾವುದೇ ಪ್ರಶ್ನೆ ಇಲ್ಲ. ಆದರೆ ಕೆಲವು ಮುಖಂಡರುಗಳು ಅದನ್ನ ಪ್ರಶ್ನೆ ಮಾಡಲಾಗಿ ಅವರು ತೀಕ್ಷ್ಣವಾಗಿ ಅವರ ಮೇಲೆ ಟೀಕೆ ಮಾಡಿದ್ರು. ಹೇಳುವಾಗ ಇದನ್ನು ಬೇಕಾದ್ರೆ ಹೋಗಿ ನೀವು ಎಲೆಕ್ಷನ್ ಕಮಿಷನ್ ಅಫಿಡವಿಟ್ಗಳಲ್ಲಿ ನೋಡ್ಕೊಳ್ಳಿ ಅಂತ ಹೇಳಿದ್ರು. ನನ್ನ ಪಕ್ಷದ ಮುಖಂಡರ ಮೇಲೆ ಆ ರೀತಿಯ ಒಂದು ಆಪಾದನೆ ಬಂದಾಗ ನಾನು ಕೂಡ ನನ್ನ ಪಕ್ಷದ ಮುಖಂಡರುಗಳನ್ನು ನಾನು ಡಿಪೆಂಡ್ ಮಾಡಬೇಕು, ನನ್ನ ಪಕ್ಷವನ್ನು ಡಿಪೆಂಡ್ ಮಾಡಬೇಕು. ನಾನು ಇರೋದೇ ಆ ಕೆಲಸಕ್ಕೆ. ಅಂತ ಸಂದರ್ಭದಲ್ಲಿ ನಾವು ಎಲೆಕ್ಷನ್ ಕಮಿಷನ್ ಅಫಿಡವಿಟ್ಗಳನ್ನು ತೆಗೆಸಿ ನೋಡಿದ್ವಿ. ಈಗಲೂ ನಾನು ತಮಗೆ ಕೊಡ್ತೇನೆ. ಈ ಅಫಿಡವಿಟ್ ನಲ್ಲಿ ನೋಡಿ 38 ಪೇಜ್ನಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಅಫಿಡವಿಟ್ ನ 38ನೇ ಪೇಜ್ನಲ್ಲಿ ಈಗಲೂ ಕೂಡ ನಂಬರ್ 5 ನೋಡಿ, ರೋಲೆಕ್ಸ್ ವಾಚ್ ಅನ್ನೋದಿದೆ. ಹಾಬ್ಲೆಟ್ ವಾಚ್ ಅಂತೇಳಿ ಕೂಡ ಇಲ್ಲಿದೆ, 2 ಇದೆ, 2 ಡಿಕ್ಲೇರ್ ಮಾಡಿದ್ದಾರೆ. ಬಟ್ ನಂದು ಇದರ ಬಗ್ಗೆ ನಂದು ಯಾವುದೇ ಪ್ರಸ್ತಾಪ ಇಲ್ಲ. 2 ನೀವು ಡಿಕ್ಲೇರ್ ಮಾಡಿದ್ದೀರಿ, ಸರಿ, ಒಪ್ಪದೆ. ನಾನು ಇನ್ನೊಂದು ಮಾತನ್ನ ಹೇಳ್ತೇನೆ. ನಿಮಗೆ ಒಂದಲ್ಲ 100 ವಾಚ್ಗಳನ್ನ ಕಟ್ಟುವಷ್ಟು ಶಕ್ತಿ ನಿಮಗಿದೆ ಅಂತ ನನಗೂ ಗೊತ್ತು. ನಿಮ್ಮ ಸ್ನೇಹಿತನಾಗಿ ನೀವು 100 ವಾಚ್ ಕಟ್ಟಿದ್ರು ಕೂಡ ನಾನು ಸಂತೋಷ ಪಡ್ತೇನೆ. ನನಗೇನು ಅಸೂಯೆ ಇಲ್ಲ, ಹೊಟ್ಟೆವರಿ ಇಲ್ಲ. ಮಾನ್ಯ ಡಿ ಕೆ ಶಿವಕುಮಾರ್ ಅವರು 18ನೇ ಚುನಾವಣೆ 2018ರಲ್ಲಿ ಅಫಿಡವಿಟ್ ಕೊಟ್ಟಿದ್ದೀರಿ ಚುನಾವಣೆಗೆ. ಅಲ್ಲಿ ಕಾರ್ಟಿಯರ್ ವಾಚು ಮೆನ್ಷನ್ ಆಗಿಲ್ಲ. 23ರಲ್ಲೂ ಚುನಾವಣೆ ನಡೀತದೆ, ಆವತ್ತು ಅಫಿಡವಿಟ್ ಕೊಟ್ಟಿದ್ದೀರಿ, ಅಲ್ಲಿಯೂ ಕೂಡ ಕಾರ್ಟಿಯರ್ ವಾಚು ಮೆನ್ಷನ್ ಆಗಿಲ್ಲ. ನೀವು ಕೈಯಲ್ಲಿ ತೋರಿಸಿದ್ದು ಕಾರ್ಟಿಯರ್ ವಾಚು 7 ವರ್ಷದ ಹಿಂದೆ ತಗೊಂಡಿದ್ದೀನಿ ಅಂದಮೇಲೆ ಯಾಕಾಗಿಲ್ಲ? ನಾನು ಅಷ್ಟೇ ನನ್ನ ಪ್ರಶ್ನೆ. ನೀವು 100 ವಾಚ್ ಕಟ್ಟಿದ್ರು ನಾನು ಕೇಳುವ ಅಧಿಕಾರ ನನಗಿಲ್ಲ, ಅದು ನಿಮ್ಮ ಹಕ್ಕು. ನೀವು ಯಾವಾಗ ಇದನ್ನ ತೋರಿಸಿಲ್ಲ, ಅದನ್ನು ತೋರಿಸಿಲ್ಲ ಅನ್ನೋ ವಿಚಾರವನ್ನು ಮಾತ್ರ ತಮ್ಮ ಗಮನಕ್ಕೆ ತಂದಿದ್ದೇನೆ. ಈಗ ಟ್ವೀಟ್ ಮಾಡಿ ನಾರಾಯಣ ಸ್ವಾಮಿಯಿಂದ ನಾನು ಏನು ಕಲಿಬೇಕಾಗಿಲ್ಲ, ಅವನ ಮನೆಯಲ್ಲೇ ಕತ್ಕೊಂಡ್ಬಂದೆ. ನಾನು ನೀವು ಕಟ್ಕೊಳ್ತೀರಿ ಅಂತಲೂ ಹೇಳಿಲ್ಲ. ಹೇಳಿರೋದೇನು ಅಂದ್ರೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಯಾರೋ ಗಿಫ್ಟ್ ಕೊಟ್ಟ ಒಂದು ಹೆಬ್ಲಾಟ್ ವಾಚು ಕಾಂಟ್ರವರ್ಸಿಯಾಗಿ ಕೊನೆಯಲ್ಲಿ ಅದನ್ನ ಇವತ್ತು ಸರೆಂಡರ್ ಮಾಡಿ ವಿಧಾನಸೌಧದಲ್ಲಿ ಈಗ ಇದರಲ್ಲಿ ಇಡಲಾಗಿದೆ, ಮ್ಯೂಸಿಯಂನಲ್ಲಿ ಇಡಲಾಗಿದೆ. ಈ ರೀತಿಯ ಭಾವನೆ ನಿಮ್ಮೆಲ್ಲರೂ ಬರಬಾರದು ಅನ್ನೋದು ಸ್ನೇಹಿತರಾಗಿ ನಾನು ಹೇಳಿದ್ದು ನಿಜ. ಆದ್ರೆ ಈಗ ಅವರು ಟ್ವೀಟ್ ಮಾಡಿ ನನಗೆ ಇನ್ನೊಂದನ್ನು ಕಳಿಸಿದ್ದಾರೆ. ಇದನ್ನ ಈ ಲೆಟರು ಮಾನ್ಯ ಶಿವಕುಮಾರ್ ಅವರು ಇವರಿಗೆ ರಿಜಿಸ್ಟ್ರಾರ್ ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಇವರಿಗೆ ಒಂದು ಲೆಟರ್ ಕಳಿಸಿದ್ದಾರೆ. ಅಂದ್ರೆ ಇದನ್ನು ಕೂಡ ಅವರು ಸಬ್ಮಿಟ್ ಮಾಡಿದ್ದಾರೆ ಲೋಕಾಯುಕ್ತಕ್ಕೆ. ಪ್ರತಿ ವರ್ಷ ನಾವೆಲ್ಲರೂ ಮಾಡಬೇಕಾಗಿದೆ, ಆ ಕೆಲಸವನ್ನು ಅವರು ಮಾಡಿದ್ದಾರೆ, ಬಹಳ ಸ್ವಾಗತ. ಆದ್ರೆ ಇದರಲ್ಲಿ ಏನ್ ಮಾಡಿದ್ದಾರೆ, ಇದು 28/10/25ಕ್ಕೆ ಕಳಿಸಿರೋ ಲೆಟರ್. ಅಂದ್ರೆ ಅಕ್ಟೋಬರ್ 28ನೇ ತಾರೀಕು 28ಕ್ಕೆ ನೀವು ಕಳಿಸಿದ್ರಿ. ಅದರಲ್ಲಿ ಈಗ ಅದನ್ನು ನೋಡಿ ಬೇಕಾದ್ರೆ ಇದ್ರಲ್ಲಿ ಹಾಕಿದ್ದೀನಿ ನೋಡಿ ಅಂತ ಹೇಳಿದ್ರು. ನನ್ ಸಂತೋಷ. ನೀವು
ನೀವು ಹಾಕಿಲ್ಲ ಅಂತ ನಾನು ಹೇಳಿಲ್ಲ. ರೋಲೆಕ್ಸ್ ವಾಚ್ ಇದೆ ಇದರಲ್ಲಿ, ಇವತ್ತು ಕೊಟ್ಟಿರ್ತಕ್ಕಂಥದ್ರಲ್ಲಿ ರೋಲೆಕ್ಸ್ ವಾಚ್. ಆಮೇಲೆ ಕಾರ್ಟಿಯರ್ ವಾಚ್ ಅಂತಿದೆ ಎರಡನೇದು. ಮೂರನೇದು ಕಾರ್ಟಿಯರ್ ವಾಚ್ ಮಾಡೆಲ್ ನಂಬರ್ ಕೂಡ ಹಾಕಿದ್ದೀರಿ. ಒಂದು 9 ಲಕ್ಷ ರೋಲೆಕ್ಸ್ ವಾಚ್, ಕಾರ್ಟಿಯರ್ ವಾಚ್ 23,90,000, ಇನ್ನೊಂದು ಕಾರ್ಟಿಯರ್ ವಾಚ್ 12,06,000. 3 ವಾಚ್ ಇದೆ ಇಲ್ಲಿ. ವೇರ್ ಈಸ್ ದಿ ಹಬ್ಲಾಟ್ ವಾಚ್? ಹಬ್ಲಾಟ್ ವಾಚ್ ಎಲ್ಲ ಎರಡರಲ್ಲಿ ಇತ್ತಲ್ಲ, ಈಗ ಇಲ್ಲಿಲ್ಲ, ಏನಾಯ್ತು? ಅಲ್ಲಿಗೆ 4 ವಾಚ್ ಆಗ್ಬೇಕಾಗಿತ್ತು. ಒಂದು. ಎರಡನೇದು, ನೀವು 25ರಲ್ಲಿ ಡಿಕ್ಲೇರ್ ಮಾಡ್ಕೊಳ್ತೀರಿ, 7 ವರ್ಷದ ಹಿಂದೆ ತಗೊಂಡಿದ್ದು. ಇದಕ್ಕೆ ಅರ್ಥ ಏನು? ಆವತ್ತು 18 ಮತ್ತೆ 25ರಲ್ಲಿ ಯಾಕೆ ಮಾಡಿಲ್ಲ? ಇಷ್ಟೇ ನನ್ನ ಪ್ರಶ್ನೆ. ಬಹಳ ಅವ್ರಿಗೆ ಬೇಸರ ಆಗಿರ್ಬೇಕು, ಕೋಪ ಬಂದಿರಬೇಕು. ಅವನಿಗೇನು ಗೊತ್ತು? ಇವತ್ತು ಮಾಡುವಾಗ ಉನ್ನತ ಹುದ್ದೆಯಲ್ಲಿದ್ದೀರಿ, ಈ ರೀತಿ ಎಲ್ಲ ನೀವು ನಡ್ಕೊಳ್ಬಾರ್ದು ಅಂತ ಹೇಳಿದ್ರು. ಆದರೆ ನನ್ನ ಉನ್ನತ ಹುದ್ದೆಗೂ ಗೌರವ ಕೊಡೋದು ಕಲಿಬೇಕಾಗಿತ್ತು.